ಸುಬ್ಬು ಬಿಸಿನಾ? ಬಿಸಿ ಏನಿಲ್ಲ, ಹೇಳಿ ಮೇಡಮ್. ಪ್ರೀತಿಯ ರಾಧೆ ಹೃದಯದಿ ಕಾದೆ ಏನನ್ ಮೇಡಮ್ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಏನೂ ಇಲ್ಲ ಅಂತ ನೀವು ಹೇಳ್ಬೋದು, ಆದರೆ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಯೋಚನೆ ಮಾಡ್ತಿದ್ದೀರಾ ಅಂತ. ಯಾಕೆ ಮೇಡಮ್ ಅವರೇ, ಕಾರ್ತಿಕೇಯ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಿಲ್ವಾ? ನಿಮಗೆ ಹೆಂಗೆ ಗೊತ್ತಾಯ್ತು? ಕ್ಷಮಿಸ್ಬಿಡಿ ಮೇಡಮ್ ಅವರೇ, ಅದು ನನಗೆ ಬೇರೆ ವಿಷಯ ಕದ್ದು ಕೇಳೋ ಚಟ ಇಲ್ಲ. ಆದರೆ ಈ ಹಾಳಾದ ಕಿವಿ ಇದೆಯಲ್ಲ ಮೇಡಮ್ ಅವರೇ, ಅದು ಬೇಡ ಬೇಡ ಅಂದ್ರೂ ಎಲ್ಲ ವಿಷಯನೂ ದೊಬ್ಬಕ್ಕಂತ ತಗೊಂಡ್ಬಿಡುತ್ತೆ. ನೀವು ಕಾರ್ತಿಕೇಯ ಮಾತಾಡ್ತಿರೋದನ್ನು ನಾನು ಕೇಳಿಸ್ಕೊಂಡ್ಬಿಟ್ಟೆ. ಆದರೆ ಆ ಕಾರ್ತಿಕೇಯ ಇಷ್ಟೊಂದು ತಾತ್ಸಾರ ಮಾಡಬಾರ್ದಾಗಿತ್ತು. ಹಾಗೆಲ್ಲ ಏನೂ ಇಲ್ಲ, ಒಂದು ಸ್ವಲ್ಪ ಟೆನ್ಷನಲ್ಲಿದ್ದ ಅಷ್ಟೆ. ಅಯ್ಯಯ್ಯೋ, ಎಂಥ ದೊಡ್ಡ ಗುಣ ಮೇಡಮ್ ಅವರೇ ನಿಮ್ಮದು. ಗಂಡ ಏನೇ ತಪ್ಪು ಮಾಡಿದ್ರು ಅವನನ್ನೇ ವಹಿಸ್ಕೊಂಡು ಮಾತಾಡ್ತಿರಲ್ಲ. ನಿಮ್ಮಂಥ ಒಳ್ಳೆ ಗುಣ ಇರೋರ ಸಂಸಾರ ಚೆನ್ನಾಗಿರಬೇಕು ಮೇಡಮ್ ಅವರೇ. ಆದರೆ ಇದ್ಯಾಕೋ ಒಳ್ಳೆ ಸಂಸಾರದ ಲಕ್ಷಣ ಅಂತ ನನಗನ್ನಿಸ್ತಾ ಇಲ್ಲ. ಕಾಂತಮ್ಮ ಅವರೇ, ನೀವು ಏನೇನೋ ಮಾತಾಡಬೇಡಿ. ಏನೇನೋ ಮಾತಾಡ್ತಿಲ್ಲ ಮೇಡಮ್ ಅವರೇ, ನೀವಷ್ಟು ಮಾತಾಡ್ತಿದ್ರು ನಿಮ್ಮ ಮಾತಿಗೆ ಬೆಲೆ ಕೊಡದೆ ಮೊಬೈಲ್ನೇ ನೋಡ್ಕೊಂಡು ಹೋದ್ನಲ್ಲ. ಆ ಕಾರ್ತಿಕೇಯನಿಗೆ ಹೆಂಡತಿಗಿಂತ ಮೊಬೈಲೇ ಮುಖ್ಯನಾ? ಈ ಮೊಬೈಲ್ ಅನ್ನೋದಿದೆಯಲ್ಲ ಮೇಡಮ್ ಅವರೇ, ಅದು ನಮ್ಮ ಜೊತೆಗೇ ಇದ್ಕೊಂಡು ನಮಗೆ ಸಂತೋಷ ಕೊಟ್ಕೊಂಡು ನಮಗೆ ದುಃಖ ತಂದುಕೊಡೋ ಅಂಥ ಶಕುನಿ ಇದ್ದ ಹಾಗೆ. ಅದರಲ್ಲೂ ಗಂಡ ಹೆಂಡತಿ ಮಧ್ಯೆ ಮೊಬೈಲ್ ಬಂತು ಅಂತ ಅಂದ್ಕೊಳ್ಳಿ, ಇಬ್ಬರ ಮಧ್ಯೆ ಮೂರನೇವ್ರು ಬಂದ ಹಾಗೆ ಮೇಡಮ್ ಅವರೇ. ಬಂಗಾರದಂಥ ಸಂಸಾರನ ಹಾಳು ಮಾಡಿಬಿಡುತ್ತೆ ಮೇಡಮ್ ಅವರೇ. ಏನೋ ಹೇಳಬೇಕು ಅನ್ನಿಸ್ತು, ಹೇಳಿದೆ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿದ್ರೆ ಒಳ್ಳೆಯದು. ಸುಬ್ಬು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಬರೀ ಮೊಬೈಲ್ ಮಾತ್ರ ಅಲ್ಲ, ಆ ದೇವ್ರೆ ಬಂದರೂ ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಬೆಂಕಿ ಇದೆ ಅಂತ ತುಪ್ಪ ಸುರಿಯೋಕ್ಕೆ ಬರಬೇಡಿ. ನಮ್ಮಿಬ್ಬರ ಮಧ್ಯೆ ಇರೋದು ಬರೀ ಪ್ರೀತಿ ಮಾತ್ರ. ಅಯ್ಯೋ, ನಾನು ಯಾಕೆ ಮೇಡಮ್ ಅವರೇ ತುಪ್ಪ ಸುರಿಲಿ? ತುಪ್ಪ ಜಾಸ್ತಿ ಆಗಿದೆ ರೇಟು. ಒಳ್ಳೇದು ಎಲ್ಲ ನೀವು ಅಂದ್ಕೊಂಡಂಗಾದರೆ ತುಂಬ ಒಳ್ಳೆಯದು ಮೇಡಮ್ ಅವರೇ. ಈ ಸಂಸಾರ ಅನ್ನೋ ದಾರಿಲಿ ಗಾಡೀಲಿ ಹೋಗ್ತಾ ಇರಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಹೋಗಬೇಕು ಮೇಡಮ್ ಅವರೇ. ಏನೋ ನಿಮ್ಮ ಸಂಸಾರ ಚೆನ್ನಾಗಿರಬೇಕು. ನಾನು ಹೆಂಗೆ ಅದೆಷ್ಟೋ ವರ್ಷ ತುಂಬ ನಂಬಿಕೆಯಿಂದ ತಾತ್ಸಾರದಿಂದ ನನ್ನ ಗಂಡನ್ನ ದೂರ ಮಾಡ್ಕೊಂಡಿದ್ದೆ ಮೇಡಮ್ ಅವರೇ. ಆದರೆ ನಿಮ್ಮ ಜೀವನ ಹಾಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನೆಲ್ಲ ಹೇಳಿದೆ. ಮುಂದಿಂದು ನಿಮಗೆ ಬಿಟ್ಟಿತ್ತು. ಇಂದ್ರಮ್ಮ ಕೊನೆಗೂ ತನ್ನ ಹಠ ಸಾಧಿಸ್ಬಿಟ್ಲು. ಅಲ್ಲ, ಸೊಸೆ ದುಡ್ಡು ತಂದು ಹಾಕ್ತಾ ಇದ್ರೆ ಮನೇಲಿ ಸುಮ್ಮನೆ ಗುತ್ಕೊಂಡು ಚೆನ್ನಾಗಿ ತಿನ್ಕೊಂಡು ದೇವ್ಕೊಂಡು ಇರ್ಬೋದಾಗಿತ್ತು. ಏನು ಹಠ ಹಿಡಿದ್ಲೋ ಏನೋ. ಯಾಕೋ ಹೀಗೆ ಹೋದ್ರೆ ಸರಿ ಹೋಗಲ್ಲಪ್ಪ. ನಾವೇ ಇಂದ್ರಮ್ಮವ್ರ ಹತ್ರ ಮಾತಾಡಬೇಕು. ಅಲ್ಲ, ನನ್ನ ತಂಗಿ ಏನು ತಪ್ಪು ಮಾಡಿದ್ದಾಳೆ? ಕಷ್ಟಪಟ್ಟು ನಾವು ಓದಿಸಿದ್ದೀವಿ, ಅವಳು ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಕೆಲಸ ತಗೊಂಡಿದ್ದಾಳೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಕೆಲಸನೇ ಮಾಡಬಾರ್ದು, ದುಡಿಲೇಬಾರ್ದು ಅಂದರೆ ತಪ್ಪಲ್ವಾ? ಇದು ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಕಣ ಮಗನೆ. ಆ ಇಂದ್ರಮ್ಮ ಬೇಕು ಅಂತ ದ್ವೇಷ ಕಾರ್ತಾ ಇದ್ದಾಳೆ. ನನ್ನ ಮಗಳು ಆ ಮನೆಗೆ ಸೊಸೆಯಾಗಿ ಹೋಗೋಕ್ಕೆ ಅವ್ರಿಗಿಷ್ಟ ಇರಲಿಲ್ಲ. ಮಾವ, ವರ ವರದ ಇಬ್ರು ಇಷ್ಟಪಡ್ತಿದ್ದಾರೆ. ಅವರಿಬ್ಬರ ಮಧ್ಯೆ ಪ್ರೀತಿ ಇರೋದಕ್ಕೆ ತಾನೇ ಅವರಿಬ್ರು ಮದುವೆ ಆಗಿರೋದು. ಇಂದ್ರು ಈ ಮಾತನ್ನೇ ಹಿಡ್ಕೊಂಡು ಆ ಇಂದ್ರಮ್ಮ ಎಷ್ಟು ದಿನ ದ್ವೇಷ ಕಾಡ್ತಾರೆ? ಇದರಿಂದ ಅವ್ರ ಮನೆ ನೆಮ್ಮದಿನ ಹಾಳಾಗ್ತಿರೋದು. ಇದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅಷ್ಟೆ. ಅಪ್ಪ, ಆದರೂ ನಮ್ಮವರ ಆ ಮನೇಲಿ ನರಕ ಅನುಭವಿಸ್ತಿದ್ದಾಳಪ್ಪ. ಒಂದು ಆ ಇಂದ್ರಮ್ಮನಿಗೆ ತಿಳಿಸಿ ಹೇಳಬೇಕು ಇಲ್ವಾ?
ನಮ್ಮ ವರನ ನಮ್ಮ ಮನೆಗೆ ವಾಪಸ್ ಕರ್ಕೊಂಡು ಬಂದು ನಾವೇ ಅವಳನ್ನ ನೋಡ್ಕೋಬೇಕು. ಓ ಕರ್ಕೊಂಬಂದು ಇಟ್ಕೊಂಬಿಡು ಮನೆಗೆ. ಈಗಾಗಲೇ ನೀನೊಬ್ಳು ಈ ಮನೆಗೆ ಇರೋದು ಸಾಕಾಗಿದೆ. ನೋಡು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತೇಳಿ ಗಂಡನ ಮನೆಯಲ್ಲೇ ಇರಬೇಕು. ನನ್ನ ಮಗನೂ ಬಂದು ನಿನ್ನ ಇವತ್ತ ನಾಳೆ ಕರ್ಕೊಂಡು ಹೋಗ್ತಾನೆ ಬಿಡು, ಅದು ಬೇರೆ ಪ್ರಶ್ನೆ. ಅದು ಬಿಟ್ಟು ಎಲ್ಲ ಹೆಣ್ಮಕ್ಳು ಮನೇಲೇ ಇರೋಕ್ಕಾಗತ್ತೇನೆ? ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸಿರೋದಕ್ಕೇನೆ ಸಮಾಜದಲ್ಲಿ ಅವ್ರು ಇನ್ನೂ ಒದ್ದಾಡ್ತಾ ಇರೋದು. ಇಲ್ಲೂ ಇರೋಕ್ಕಾಗಲ್ಲ, ಅಲ್ಲೂ ಇರೋಕ್ಕಾಗಲ್ಲ ಅಂದರೆ ಎಲ್ಲಿಗೆ ಹೋಗ್ಬೇಕು ಹೇಳಿ? ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಲ್ದೆ ಇಂಥ ಕಟ್ಟುಪಾಡುಗಳನ್ನ ಕಟ್ಟಾಕೊಂಡು ಬದುಕಬೇಕಾ? ಅಂದರೆ ನೀವು ವರನ್ ಮನೆಗೆ ವಾಪಸ್ ಕರ್ಕೊಂಬರೋಣ ಅಂತ ಹೇಳ್ತಿದ್ದೀರಾ ಮೇಡಮ್? ಅಲ್ಲ ಸುಬ್ಬು, ನಾನು ಹಾಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಏನೇ ಮಾಡ್ಬೇಕಂದ್ರೂ ವರ ಡಿಸೈಡ್ ಮಾಡಬೇಕು. ಅವಳು ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರಬೇಕು, ಇದು ಅವಳ ಹಕ್ಕು. ನಾನು ತವ್ರ ಮನೇಲಿದ್ರೆ ಜನ ಏನ್ ಅನ್ಕೋತಾರೋ, ಗಂಡನ ಮನೇಲಿದ್ದು ಅತ್ತೆ ಮಾತು ಕೇಳಿಲ್ಲ ಅಂದ್ರೆ ಜನ ಏನಂತಾರೋ, ಈ ಭಯ ಅವಳಿಗೆ ಯಾಕೆ ಹೇಳು? ಅವಳು ಎಲ್ಲೇ ಇದ್ರು ನಾನು ಬದುಕ್ತೀನಿ ಅನ್ನೋ ಛಲ ಇರಬೇಕು. ಆ ಛಲ ನನ್ಗೆ ಈಗಲೂ ಇದೆ. ಅದಕ್ಕೆ ವರ ಆಗ್ಲೇನೋ ಗಲಾಟೆ ಆಯ್ತಂತೆ, ನಿನ್ನ ಕೆಲಸ ಬಿಡ್ತಿದ್ದೆ ಅಂತೆ, ಹೌದಾ? ಅಣ್ಣ, ಅದಕ್ಕೆ ಹೇಳ್ದಾಗೆ ನನ್ನ ಮನಸ್ಸಲ್ಲಿ ಛಲ ಇದೆ. ಆ ಛಲದಿಂದ ಬಲ ಬಂದಿದೆ. ನಾನು ಕೆಲಸ ಬಿಡ್ತೀನಿ ಅನ್ ಮಾತ್ರಕ್ಕೆ ಸೋಲ್ತೀನಿ ಅಥವಾ ಜೀವನದಲ್ಲಿ ನೊಂದ್ಕೊಳ್ತೀನಿ ಅನ್ನೋ ಅರ್ಥ ಅಲ್ಲ. ಏನು ಹೇಳ್ತಾ ಇದೀಯ ಮಗಳೇ? ಕಷ್ಟಪಟ್ಟು ಕೆಲಸ ಪಡ್ಕೊಂಡಿದ್ಯಾ, ಓದಿದ್ಯಾ? ಇರ್ಬೋದು ಅಪ್ಪ, ನಾನು ಕಷ್ಟಪಟ್ಟು ಓದಿದ್ದೀನಿ, ಕಷ್ಟಪಟ್ಟು ಕೆಲಸ ಪಡ್ಕೊಂಡಿದ್ದೀನಿ, ಇದನ್ನೆಲ್ಲ ಸಾಧಿಸಿದ್ದೀನಿ. ಆ ಸಂತೋಷ ನನಗಿದೆ. ಆದರೆ ಅತ್ತೆ ಮಾತಿಗೆ ವಿರುದ್ಧವಾಗಿ ನಾನು ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಹಠ ಇಲ್ಲ ಅಪ್ಪ. ಹಂಗಾದ್ರೆ ನಿಮ್ಮ ಅತ್ತೆ ಮುಂದೆ ನೀನು ಸೋಲೊಪ್ಕೊಂಡೆ? ಇಲ್ಲ, ಅವಳು ಈಗ ಸೋತು ನಮ್ಮಮ್ಮನ್ನೇ ಗೆಲ್ಲಕ್ಕೆ ಹೊಟ್ಟಿದ್ದಾಳೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ವರ. ಇವತ್ತಿನ ಹೆಣ್ಮಕ್ಳಿಗೆ ಇರಬೇಕಾಗಿರೋ ಗುಣ ಇದು. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಎದುರುಗಡೆ ನಿಂತಿರೋರನ್ನ ಗೆಲ್ಲೋದಿದೆಯಲ್ಲ, ಇದೇ ನಿಜವಾದ ಜಾಣ್ಮೆ.